ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೋಡಿ, ಈ ನಟಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಿಂದೆ ತಿಳಿಸ್ಕೊಟ್ಟಿದೆ. ಸದ್ಯಕ್ಕೆ ಇನ್ನೊಂದು ವಿಚಾರ ಅಂತಂದರೆ, ಏನೋ ಒಂದು ವದಂತಿ, ಇವ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು ತುಂಬ ಹಿಂದೆ ಚರ್ಚೆ ಆಗಿತ್ತು. ತುಂಬ ಹಿಂದೆ ಅಂತಂದರೆ ಒಂದು 5 ರಿಂದ 8 ವರ್ಷಗಳಿಂದ ಇನ್ನೂ ಚರ್ಚೆ ಆಗಿತ್ತು. ಏನಂತಂದರೆ ಅದನ್ನು ಈಗ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಏನಾಗಿತ್ತು ಈ ನಟಿಗೆ ಅಂಥದ್ದಾದರೂ ಕೂಡ ವಿಚಿತ್ರ ಘಟನೆ ಏನು ನಡೆದಿತ್ತು. ಮತ್ತು ನಮ್ಮ ಕನ್ನಡದಲ್ಲಿ ಫೇಮಸ್ ನಟಿ ಇವರು, ಫೇಮಸ್ಸು ಭಾವನಾ ಮೆನನ್ ಅಂತ ಇವ್ರ ಹೆಸರು. ನೀವು ಆಲ್ಮೋಸ್ಟ್ ಎಲ್ಲ ಕೂಡ ನೋಡಿರ್ತೀರ, ಸಿನಿಮಾ ಇಂಡಸ್ಟ್ರಿಯವ್ರಿಗಂತೂ ತುಂಬ ಗೊತ್ತಿರುತ್ತೆ. ನೋಡಿ, ಈ ನಟಿಗೂ ಕೂಡ ಏನಾಗಿತ್ತು ಆ ಟೈಮಲ್ಲಿ, ಮತ್ತು ಹಿಂದೆ ಎಲ್ಲ ಯಾವ ಸಿನಿಮಾ ಇಂಡಸ್ಟ್ರಿ ಅಂತ ತುಂಬ ಬೆಳೆದು ಬಂದಿದ್ದು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಹೆಸರನ್ನು ಮಾಡಿದ್ದ ಅಥವಾ ಮಲಯಾಳಿಯಲ್ಲಿ ಹೆಸರನ್ನು ಮಾಡಿದ್ದ ಎಲ್ಲವನ್ನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸದಾ ಹೀಗೆ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ನೋಡಿ ಸ್ನೇಹಿತರೆ, ಈ ನಟಿ ಭಾವನಾ ಮೆನನ್ ಅಂತಕ್ಕಂಥ ಹೆಸರಿನಂಥ ನಟಿ ನೋಡಿ, ಇವರು ಅವನ ಜೊತೆ ಮದುವೆ ಆಯಿತು ಅಂತ ಒಂದು ಏನೋ 4 ಸಲ ಗರ್ಭಪಾತ ಆಯಿತು ಅಂತ ಕೂಡ ಹೇಳ್ಕೊಂಡಿದ್ರು ಅಂತ ಕೂಡ ಎಷ್ಟೋ ಸಲ ಚರ್ಚೆ ಆಗಿತ್ತು. ನೋಡಿ, ಯಾರ್ದೋ ಜೊತೆ ಮದುವೆ ಆಗಿ 4-5 ಸಲ ಗರ್ಭಪಾತ ಆಗಿ ಸತ್ತೇ ಹೋಗಿದ್ಲು ಇವಳು ನಟಿ ಅಂತ ಕೂಡ ಅಂತೆಲ್ಲ ಸುಳ್ಳು ಸುದ್ದಿಯನ್ನು ವದಂತಿಯನ್ನು ಹಬ್ಬಿಸಿದ್ರು ಅಂತ ಕೂಡ ಕೇಳಿಬಂತು. ಬಟ್ ಆದರೂ ನೋಡಿ, ನಟಿ ಭಾವನಾ ಅವರು ಶಾಕಿಂಗ್ ಹೇಳಿಕೆಯನ್ನು ಆಮೇಲೆ ಕೊಟ್ಟರು. ನೋಡಿ, ಏನು ಕೊಟ್ಟರು ಅಂತಂದರೆ, ದಯವಿಟ್ಟು ಈ ರೀತಿಯಂತೂ ಯಾಕೆ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ, ನಾವು ಆ ರೀತಿಯೆಲ್ಲ ಏನು ಯಾವುದೇ ರೀತಿ ನಡೆದಿಲ್ಲ ಘಟನೆ ಅಂತೆಲ್ಲ ಹೇಳ್ಕೊಂಡ್ರು. ಏನಾಗಿತ್ತು ಅದರ ಹಿಂದೆ ಸ್ವಲ್ಪ ತಿಳ್ಕೊಂಡು ಬನ್ನಿ. ನೋಡಿ, ಭಾವನಾ ಎಂದೇ ಪ್ರಸಿದ್ಧರಾಗಿರೋ ಇವರು ನೋಡಿ, ಕಾರ್ತಿಕಾ ಮೆನನ್, ದಕ್ಷಿಣ ನಮ್ಮ ಚಿತ್ರರಂಗ, ನಮ್ಮ ದಕ್ಷಿಣ ಭಾರತ ಅಂತ ಏನು ಕರಿತೀವಿ, ಇಡೀ ನಮ್ಮ ಮಲಯಾಳಂ ಸೇರಿ ಬಾಲಿವುಡ್ ಎಲ್ಲ ಸೇರಿ ಚಿತ್ರರಂಗದಲ್ಲೇ ಸಕ್ರಿಯವಾಗಿರ್ತಕ್ಕಂಥ ಖ್ಯಾತ ನಟಿ ಇವರು. ನೋಡಿ, ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರದಲ್ಲೂ ತುಂಬ ಛಾಪು ಮೂಡಿಸಿದ್ದಾರೆ ಇವರು. 16ನೇ ವಯಸ್ಸಿನಲ್ಲಂತೂ ನಮ್ಮಾಳಿ ಎಂಬ ಒಂದು ಮಲಯಾಳಂ ಚಿತ್ರದಿಂದ ಸಿನಿರಂಗ ಪ್ರವೇಶ ಮಾಡ್ತಾರೆ. ನೋಡಿ, 2010ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಜಾಕಿ ಅಭಿನಯದ ಒಂದು ಚಿತ್ರದಲ್ಲಿ ತುಂಬ ಫೇಮಸ್. ನಮ್ಮ ಕನ್ನಡದ ಸಿನಿಮಾ ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ಬೋದು, ಅಪ್ಪು ಸರ್ದು. ಅದರಲ್ಲಿ ಜಾಕಿ ಪಿಕ್ಚರಲ್ಲಂತೂ ತುಂಬ ಫೇಮಸ್ ಆಗ್ತಾರೆ. ಜಾಕಿ ಚಿತ್ರ ಫೇಮಸ್ ಆದಮೇಲೆ ನಂತರ ಇವ್ರಿಗೆ ತುಂಬ ನಮ್ಮ ಕನ್ನಡದಲ್ಲಿ ಅವಕಾಶಗಳು ಸಿಗುತ್ತೆ. ನಮ್ಮ ಕನ್ನಡದಲ್ಲಂತೂ ನೀವು ನೋಡ್ಬೋದು. ನಂತರ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ವಿಷ್ಣುವರ್ಧನ ಅನ್ನೋ ಸಿನಿಮಾದಲ್ಲಂತೂ, ಗಣೇಶ್ ಅವರ ಒಂದು ರೋಮಿಯೋ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಅದು ಬಿಟ್ಟರೆ ಚಿತ್ರರಂಗದಲ್ಲಿ ಒಂದು ದಶಕಗಳನ್ನು ಕಳೆದರೂ ಕೂಡ ಇಂದಿಗೂ ಕೂಡ ಇದು ಅದೇ ಬೇಡಿಕೆಗಳನ್ನು ಉಳ್ಕೊಳ್ತಾ ಇದೆ. ಅವ್ರದ್ದೇ ಇನ್ನೂ ಅವಕಾಶಗಳು ಸಿಗ್ತಾ ಇದೆ. ಯಾಕೆಂದರೆ ನೋಡಿ, ಟೆವಿಸೋ ಥಾಮಸ್ ಜೊತೆಗೆ ಒಬ್ಬ ನಾಯಕ ನಟಿಯಾಗಿ ಇವರು ನಟಿಸ್ತಾರೆ. ನೆಕ್ಸ್ಟು ಮೇ 3 ಆ ಒಂದು ಚಿತ್ರ ಬಿಡುಗಡೆ ಆಗುತ್ತೆ. ಆ ಟೈಮಲ್ಲಿ ಆ ಚಿತ್ರ ಬಿಡುಗಡೆ ಆದಾಗ ಏನಾಗುತ್ತೆ ಅಂತಂದರೆ, ಈ ಸಂದರ್ಭದಲ್ಲಿ ನಟಿ ಕೆಲವೊಂದು ಶಾಕಿಂಗ್ ಹೇಳಿಕೆಯನ್ನು ನೀಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಮಲಯಾಳಿ ನಟ ಅನೂಪ್ ಮೆನನ್ ಜೊತೆ ಮದುವೆ ಆಯಿತು, ಮೊದಲೇ 4 ಬಾರಿ ಗರ್ಭಪಾತವಾಗಿತ್ತು, ಅದೊಂದು ದಿನ ಸತ್ತು ಕೂಡ ನಾನು ಹೊಂಟೋಗಿದ್ದೆ, ನಾನೊಂಥರ ಸತ್ತೋದ ಒಂಥರ ಫುಲ್ಲು ಏನೋ ಒಂದು ಟಯರ್ಡ್ ಆಗಿ ಏನೋ ಆಗೋಗಿತ್ತು ನನಗೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆ ಥರ ಎಲ್ಲ ಹೇಳ್ತಾರೆ. ಅದು ನಿಜನ ಸುಳ್ಳ ಅಂತಕ್ಕಂಥ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಥರ ಎಲ್ಲ ಎಂದಿದ್ದಾರೆ ಅಂತ ಅಂದ್ಕೊಂಡು ನಟಿ ಇವುಗಳನ್ನು ಹೇಳಿದ್ದು ನಿಜವಾಗ್ಲೂ ಆ ನಟಿ ದಕ್ಷಿಣ ಚಿತ್ರದಲ್ಲೇ ಜಿಜ್ಜಿ ಆಗಿರ್ತಕ್ಕಂಥದ್ದೆಲ್ಲ ನಾವು ನೋಡ್ಬೋದು. ಕೆಲವೊಂದು ಗಾಸಿಪ್ ಹಬ್ಬಿಸಿದ್ರಂತೆ ಆ ಟೈಮಲ್ಲಿ. ಆದರೆ ಆ ನಟಿ ಹೇಳಿಲ್ಲದೆ ಹೋದರೂ ಕೂಡ ಈ ನಟಿಗೆ ಈ ರೀತಿ ಎಲ್ಲ ಆಗಿದೆ, ಗರ್ಭಪಾತಗಳೆಲ್ಲ ಇಷ್ಟು ಸಲ ಆಗಿದೆ ಅಂತೆಲ್ಲ ಹೇಳ್ಕೊಡಿರ್ತಕ್ಕಂಥದ್ದು ಶುದ್ಧ ಸುಳ್ಳು ಅಂತ ಕೂಡ ಅವರು ಕೂಡ ಬಂದು ಹೇಳ್ಕೊಡ್ತಾರೆ. ಆಮೇಲೆ ನೋಡಿ, ಆ ಸಮಯದಲ್ಲಿ ಮಲಯಾಳಂನಲ್ಲಿ ನಟಿ ಸಾಕಷ್ಟು ಹೆಸರು ಮಾಡಿದ್ರಿಂದ ಮಲಯಾಳಂ ನಟ ಅನೂಪ್ ಮೆನನ್ ಜೊತೆಗೆ ಭಾವನಾ ಮದುವೆಯನ್ನು ಕೂಡ ಆಯ್ತಿದ್ದನ್ನು ಕೂಡ ಹೇಳಲಾಗುತ್ತೆ. ಇದು ಸಾಲದು ಅಂತ ಅನ್ನೋದಕ್ಕೆ 4 ಸಲ ಗರ್ಭಪಾತ ಆಗಿತ್ತು. ಈ ಸುದ್ದಿ ಅಂತೂ ತುಂಬ ಚರ್ಚೆ ಆಗುತ್ತೆ. ನೋಡಿ, ಇನ್ನು ಮುಂದಕ್ಕೆ ಹೋಗಿ ನಟಿ ಏನೋ ಆಲೆ ಸತ್ತೋಗೋ ಒಂದು ಮೂಮೆಂಟ್ಗೆ ಹೋಗ್ಬಿಟ್ಟಿದ್ರು, ಅವರು ಒಂದು ಆಲೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅಂತೆಲ್ಲ ತುಂಬ ಭಾರಿ ಗದ್ದಲ ಸದ್ದು ಮಾಡುತ್ತೆ ಆ ಟೈಮಲ್ಲಿ, ಒಂದು 8 ರಿಂದ 10 ವರ್ಷಕ್ಕೆ ಹಿಂದೆ ಹೋದರೆ. ಆದರೆ ನಿಜವಾಗ್ಲೂ ಏನು ನಡೀತು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಇವುಗಳ ಬಗ್ಗೆ ಈಗಲೂ ಕೂಡ ನಟಿ ಈಗ ಮಾತಾಡ್ತಿದ್ದಾರೆ. ಅನೂಪ್ ಮೆನನ್ ಜೊತೆಗಿನ ಒಂದು ಗಾಸಿಪ್ ಬಳಿಕ ನಾನು ಅಮೆರಿಕಕ್ಕೆ ಹೋಗಿ ಗರ್ಭಪಾತ ಮಾಡಿಸ್ಕೊಂಡೆ ಅಲ್ವಾ, ಅಲ್ಲಾದಲ್ಲಿ ಒಂದು ಗರ್ಭಪಾತ ಅಂತಕ್ಕಂಥದ್ದು, ಕೊಚ್ಚಿಯಲ್ಲಿ ಗರ್ಭಪಾತ, ಚೆನ್ನೈಯಲ್ಲಿ ಗರ್ಭಪಾತ, ಹೀಗೆ 4-5 ಸಲ ಗರ್ಭಪಾತ ಆಗಿ ನಾನು ತುಂಬ ಹಿಂದೆ ಎಲ್ಲ ಸುದ್ದಿ ಹರಡಿಸ್ತಾ ಇದ್ದೀರಾ. ದಯವಿಟ್ಟು ಕೊನೆಗೆ ಅಭಾಷನಿಂದ ಸತ್ತೋದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲ ನಿಜವಾಗ್ಲೂ ಹೇಗೆ ಗಾಳಿ ಸುದ್ದಿ ಹರಡ್ತಿತ್ತೋ ಗೊತ್ತಿಲ್ಲ. ಹೇಗೆಲ್ಲ ಸುಳ್ಳು ಸುದ್ದಿ ಅಂದರೆ, ಗಾಳಿ ಸುದ್ದಿ ಅಂದರೆ ಗಾಳಿಲೇ ತುಂಬ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದ್ದೀರಾ. ಆದರೆ ಇವೆಲ್ಲವೂ ವಿಚಿತ್ರವಾಗಿದೆ. ದಯವಿಟ್ಟು ಆ ಥರ ಕೂಡ ಒಂದು ನಟಿಯವರು ಸಿನಿ ಪಯಣದ ಕುರಿತು ಹೇಳೋದಾದರೆ ನೋಡಿ, 2007ರಲ್ಲಿ ಮಲಯಾಳಂ ಸಿನಿಮಾದಲ್ಲಿ ಕೂಡ ತುಂಬ ಸ್ಟಾರ್ಟ್ ಆಗ್ತಾರೆ. ಅದಾದ ಮೇಲೆ ನೋಡಿ, ಈ ರೀತಿ ಎಲ್ಲ ಘಟನೆಗಳು ನಡೆದಾಗ ಇದಾದ ಬಳಿಕ ತಮಿಳು, ಕನ್ನಡ ಚಿತ್ರ, ತೆಲುಗು ಚಿತ್ರ ಎಲ್ಲ ಸ್ವಲ್ಪ ತುಂಬ ಫೇಮಸ್ ಆಗ್ತಾರೆ. ಇದಾದಮೇಲೆ ತುಂಬ ಈ ಥರ ಸುಳ್ಳು ವದಂತಿಗಳನ್ನ ದಯವಿಟ್ಟು ಕೊಡಬೇಡಿ ಅಂತ ಕೂಡ ಹೇಳ್ಕೊತಾರೆ. ನೋಡಿ, ಈ ನಟಿಗೆ 4 ಸಲ 5 ಸಲ ಗರ್ಭಪಾತ ಆಗಿತ್ತು, ಈ ಥರ ಎಲ್ಲ ಸುಳ್ಳು ವದಂತಿಗಳನ್ನ ಹಬ್ಬಿಸ್ಕೊಂಡು ಕೂತ್ಕೋತಾರೆ. ಅಂದರೆ ನಮ್ಮ ನಟರು ಅಂತಲ್ಲ, ಎಷ್ಟೋ ಜನ ಕೆಲವೊಂದು ದುರಭ್ಯಾಸದ ಅಭಿಮಾನಿಗಳು ಅಂದ್ಕೊಳ್ಳಿ. ದುರಭ್ಯಾಸ ಅಂತಂದರೆ ಅವ್ರಿಗೆ ಒಂಥರ ಈ ನಟಿಯರು ಕಂಡ್ರೆ ಆಗಲ್ಲ, ಈ ನಟಿಯರು ಕಂಡ್ರೆ ತುಂಬ ಇಷ್ಟ ಇರಲ್ಲ. ಕೆಲವೊಬ್ಬೊಬ್ಬರು ಕಿಡಿಕಾರೋದಂತೂ ತುಂಬ ಕಷ್ಟ. ಅವರೆಲ್ಲ ನೋಡಿ, ಅವ್ರು ಎಷ್ಟೆಷ್ಟೋ ಜನಗಳೆಲ್ಲ ಈ ನಟಿ ಅಂತಲ್ಲ, ಎಲ್ಲರ ಮೇಲೆ ಯಾರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಮೇಲೆ ಅಂತೂ ಎಷ್ಟೋ ಒಂದು
ತಪ್ಪು ಕೆಲಸಗಳನ್ನ ಮಾಡ್ತಾ ಬಂದಿರ್ತಾರೆ ಅವರು. ನೋಡಿ, ಕೆಲವು ವರ್ಷಗಳಿಂದ ಹಿಂದೆ ತುಂಬ ಅವ್ರದ್ದೊಂದು ಸತ್ಯ ಘಟನೆ ಏನು ನಡೆದಿತ್ತು ಅಂತಂದರೆ, ಕೆಲವು ವರ್ಷಗಳ ಹಿಂದೆ ಒಂದು ತ್ರಿಸೂರಿನಿಂದ ಕೊಚ್ಚಿಗೆ ಹೋಗುವ ಒಂದು ರಸ್ತೆಯಲ್ಲಂತೂ ಕೆಲವು ವ್ಯಕ್ತಿಗಳ ಒಂದು ಗುಂಪು ನಟಿಯ ಕಾರನ್ನು ಅಡ್ಡಗಟ್ಟಿ ತಡೆದು ಆ ಭಾವನರನ್ನು ಕಿಡ್ನಾಪ್ ಮಾಡಿ 2.5 ಗಂಟೆ ಕಾರಿನಲ್ಲೇ ಕಿರುಕುಳ ಕೊಟ್ಟಿದ್ದು ಅಂತ ಕೂಡ ಒಂದು ಸುದ್ದಿ ಬಂತು. ಅದಂತೂ ನಿಜನೇ. ಆದರೆ ಇವರು ಗರ್ಭಪಾತ ಮಾಡಿಸಿರ್ತಕ್ಕಂಥದ್ದು ಅದೆಲ್ಲ ದಯವಿಟ್ಟು ಸುಳ್ಳು ಸುದ್ದಿ ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿದ್ರು. ಯಾಕೆಂದರೆ ಸ್ನೇಹಿತರೆ, ಇದೆಲ್ಲ ಇಂಡಸ್ಟ್ರಿಯಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲೇ ಹೋದರೂ ಅಷ್ಟೇ ನಮ್ಮ ನಟಿಯರಿಗೆ ಇರ್ತಕ್ಕಂಥ ಒಂದು ಬೆಲೆನೇ ಕಳ್ಕೊಂಡ್ಬಿಡ್ತಾರೆ. ಮುಂದೆ ಇರ್ತಕ್ಕಂಥವ್ರಿಗೆ ಒಂದು ಅವಕಾಶನೂ ಕೂಡ ಸಿಗಲ್ಲ. ನೀವೆಲ್ಲ ಏನೋ ಅಂದ್ಕೊಂಡಿರ್ತೀರ, ಅವಕಾಶಗಳು ಅಂತಂದರೆ ಪದೇ ಪದೇ ಬರ್ತಕ್ಕಂಥದ್ದಲ್ಲ, ಅಪರೂಪಕ್ಕೆ ಸಿಗುವಂಥ ಒಂದು ಅವಕಾಶಗಳು ಎಲ್ಲರಿಗೂ ಕೂಡ ಸಿಗಲ್ಲ. ಎಷ್ಟೋ ಜನ ಅವಕಾಶಗಳನ್ನ ಕಳ್ಕೊಂಡು ಈಗಲೂ ಕೂಡ ಬೀದಿ ಬಿಕಾರಿಗಳಾಗ್ಬಿಟ್ಟಿದ್ದಾರೆ. ಕೊನೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ನಿರ್ಮಾಪಕರಾದಂಥ ನವೀನ್ ಅಂತಕ್ಕಂಥವ್ರನ್ನ ಇವರು ಮದುವೆ ಆಗ್ತಾರೆ. ತುಂಬ ಈಗಲೂ ಕೂಡ ಬಹುಕಾಲ ಚಿತ್ರರಂಗದಲ್ಲಿ ತುಂಬ ಈಗಲೂ ಉಳ್ಕೊಂಡು ಅವ್ರ ಜೊತೆ ಸಂಸಾರ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ನವೀನ್ ಅಂತಕ್ಕಂಥವ್ರು ನವೆಂಬರ್ 22, 2018ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ರೋಮಿಯೋ ಚಿತ್ರದ ನಿರ್ಮಾಪಕ ಅಂತ ಕೂಡ ಕೇಳುವಂಥ ಸುದ್ದಿ. ನೋಡಿ, ನಿರ್ಮಾಪಕರನ್ನೇ ಮದುವೆಯಾಗಿ ಈಗಲೂ ಕೂಡ ತುಂಬ ಚೆನ್ನಾಗಿದ್ದೀವಿ, ಸಂಸಾರದಲ್ಲಿ ಯಾವುದೇ ರೀತಿಯ ನಮಗೆ ಯಾವುದೇ ತೊಂದರೆಗಳಿಲ್ಲ, ಏನೂ ಇಲ್ಲ. ನಾವು ಯಾವುದೇ ಮತ್ತು ಇನ್ನೊಂದು ಏನಂತಂದರೆ ಡಿವೋರ್ಸ್ ಆಗಿದ್ದನ್ನು ಕೂಡ ಒಂದು ಸುದ್ದಿ ಮಾಡಿರ್ತಾರೆ. ನೋಡಿ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಜೀವನದಲ್ಲಿ ಬಂದಂಥ ಗಾಳಿ ಸುದ್ದಿ ಅಂತಂದರೆ ಅಂದರೆ ಸುಳ್ಳು ಸುದ್ದಿಗಳು. ಈ ಡಿವೋರ್ಸ್ ಅಂತ ಒಂದು ಸುದ್ದಿನೂ ಕೂಡ ಬಂತು. ಈ ಡಿವೋರ್ಸ್ ಅಂತ ಸುದ್ದಿಯಲ್ಲಿ ದಯವಿಟ್ಟು ನಾನಂತೂ ಯಾವ ಡಿವೋರ್ಸು ಆಗಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ನಾವು ಮತ್ತು ನನ್ನ ಗಂಡ ಅಂತೂ ಯಾವುದೇ ಒಂದು ಜಗಳ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಯಾವುದೇ ರೀತಿಯ ಫೋಟೋ ಆಗ್ತಿರಲಿಲ್ಲ. ನೋಡಿ, ಫೋಟೋ ವೀಡಿಯೋಗಳಾಗಲಿ ಯಾವುದೇ ರೀತಿ ಆಗ್ತಿರಲಿಲ್ಲ. ಅದರಿಂದ ಎಲ್ಲೋ ಡಿವೋರ್ಸ್ ಆಗಿದ್ದಾರೆ ಏನೋ ಅಂತ ಅಂದ್ಬಿಟ್ಟು ಕೂಡ ಜನಗಳು ತುಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲೇ. ನೀವು ಗೊತ್ತಿರುತ್ತೆ ನೋಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಬಂದಿತ್ತವಿಂದಂತೂ ತುಂಬ ಎಷ್ಟು ಕೆಟ್ಟ ಮಟ್ಟಿಗೆ ಹೋಗಿದೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು. ಇದರಲ್ಲೂ ಕೂಡ ಅವರು ಏನಂತಾರೆ ಅಂತಂದರೆ, ನಮಗಂತೂ ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಈ ರೀತಿ ಹಬ್ಬಿಸ್ಬೇಡಿ. ನೋಡಿ, ನಾವೀಗಲೂ ಕೂಡ ನಾವೆಷ್ಟು ಸೂಪರ್ ಆಗಿದ್ದೀವಿ ಅಂತ ಕೂಡ ಕೊನೆಗೆ ಅವ್ರ ಫೋಟೋವನ್ನು ಶೇರ್ ಮಾಡ್ಕೋತಾರೆ. ಅವ್ರ ಗಂಡ ಹೆಂಡತಿ ಮಾಡ್ತಿರ್ತಕ್ಕಂಥ ಒಂದು ಸಂಸಾರದಲ್ಲಿ ಇರ್ತಕ್ಕಂಥ ಒಂದು ಹಳೆಯ ಫೋಟೋಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ. ಮತ್ತು ಈ ರೀತಿ ನಾವು ಇರ್ತಕ್ಕಂಥದ್ದು ಯಾರಿಗೂ ಕೂಡ ದಯವಿಟ್ಟು ಎಷ್ಟೋ ಜನಕ್ಕೆ ತುಂಬ ಖುಷಿ ಕೊಡ್ಬೋದು. ನಾವು ಇರ್ತಕ್ಕಂಥದ್ದು ಈ ರೀತಿ ನಾವು ಏನೋ ದೊಡ್ಡ ಮಟ್ಟದಲ್ಲಿ ಬೆಳೆದೋ ನಾವು ಖುಷಿಯಾಗಿರೋದು ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ರೀತಿಯೆಲ್ಲ ಒಬ್ಬ ನಟಿಯನ್ನು ತಿರಸ್ಕಾರ ಮಾಡೋದು, ಒಬ್ಬ ನಟಿಯನ್ನು ಕಾಲು ಎಳ್ಕೊಂಬರೋದು ಪದೇ ಅದು ಒಳ್ಳೇದಲ್ಲ. ಎಲ್ರಿಗೂ ಅಷ್ಟೇ. ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಲಂತೂ ನೀವು ನೋಡ್ತಾ ಇರ್ತೀರಾ, ಕೆಲವರಂತೂ ಟಾರ್ಗೆಟ್ ಮೇಲೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಕೆಲವು ನಟರಿಗೂ ಅಷ್ಟೇ ನೆಮ್ಮದಿ ಅಂತಕ್ಕಂಥದ್ದಂತೂ ಇರಲ್ಲ. ನೀವೆಲ್ಲರಿಗೂ ನೋಡ್ತಾ ಇರ್ರಿ, ನೆಮ್ಮದಿ ಅಂತಕ್ಕಂಥದ್ದನ್ನು ನಾವು ಕಳ್ಕೊಂಬಿಟ್ರೆ ಜೀವನ ಪೂರ್ತಿ ನರಕ ಇಲ್ಲೇ ನೋಡಬೇಕಾಗುತ್ತೆ. ನೋಡಿ, ಸ್ವರ್ಗ ನರಕ ಅಂತಕ್ಕಂಥದ್ದನ್ನು ನಾವು ನೋಡೋಕ್ಕೆ ಮೇಲೆ ಹೋಗಬೇಕಾಗಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ಯಾವುದೇ ಒಂದು ಇಂಡಸ್ಟ್ರಿಯಲ್ಲ ನಾವು ನೆಮ್ಮದಿಯನ್ನು ಕಳ್ಕೊಂಡ್ರೆ ಅದನ್ನು ಇಲ್ಲೇ ತಗೋಬೇಕಾಗುತ್ತೆ. ನೆಮ್ಮದಿ ಎಲ್ಲಿದೆ? ನೆಮ್ಮದಿ ಅಂತಕ್ಕಂಥದ್ದು ಇನ್ನು ಎಲ್ಲೆಲ್ಲಿ ಹೋಗ್ತಾ ಇದೆ ನಮ್ಮ ನೆಮ್ಮದಿ? ನಾವು ಇನ್ನು ಯಾವಾಗ ನೆಮ್ಮದಿಯಾಗಿ ಬದುಕುವಂಥದ್ದು ಅಂತಕ್ಕಂಥ ಒಂದು ಸ್ಟ್ರೆಸ್ ಬಂದುಬಿಡುತ್ತೆ ಮೈಂಡಿಗೆ. ಅದೆಲ್ಲ ಹೇಳ್ತಾ ಹೋದರೆ ನೋಡಿ ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ದೊಡ್ಡ ಸಮುದ್ರ ರೀತಿ ಹೇಳ್ಬೋದು. ಇನ್ನು ಬಿಡಿಸಿ ನೋಡಿ, ನಟಿಗಂತೂ ತುಂಬ ಲೈಂಗಿಕ ಕಿರುಕುಳ ಕೊಟ್ಟು ಇನ್ನೂ ಮಾಡಿದಂಥದ್ದು ಇನ್ನೊಂದು ಸುದ್ದಿಯಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಲೈಂಗಿಕ ಕಿರುಕುಳ ಯಾವ ರೀತಿ ಕೊಟ್ಟರು, ಏನಾಗಿತ್ತು ಈ ನಟಿಗೆ ಅವತ್ತು, ಅದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.